ಸಂಬಂಧದ ಇನ್ನೊಂದು ಹೆಸರೇ ಹಣ ಆಗಿಬಿಟ್ಟಿದೆ. ಎಷ್ಟೇ ಕೊಳಕು ಕರ್ಮಗಳನ್ನು ಮಾಡಿದರೂ ಕೂಡ ನಿಮ್ಮ ಹತ್ತಿರ ಹಣ ಇದೆ ಎಂದರೆ ನೀವು ಅನಕ್ಷರಸ್ಥರು ಆಗಿದ್ದರೂ, ಕೆಟ್ಟ ಕರ್ಮಗಳನ್ನು ಮಾಡುತ್ತಿದ್ದರೂ, ಕೆಟ್ಟ ವ್ಯವಹಾರವಿದ್ದರೂ ಎಲ್ಲವನ್ನೂ ಕೂಡ ಕ್ಷಮಿಸಿಬಿಡುತ್ತಾರೆ. ಇದು ಕಲಿಯುಗ ಮಾರಾಯ. ಇಲ್ಲಿ ಕೆಟ್ಟವರಿಗೆ ಕೆಟ್ಟದ್ದು ಆಗಲಿ ಬಿಡಲಿ, ಆದರೆ ಒಳ್ಳೆಯವರಿಗೆ ಕೆಟ್ಟದ್ದು ಆಗೇ ಆಗುತ್ತದೆ. ಇಲ್ಲಿ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನು ಬೆಸೆಯುತ್ತಾರೆ. ತಮ್ಮ ಕೆಲಸ ಆದ ಕೂಡಲೇ ಒಳ್ಳೆಯ ಜನರ ಮನಸ್ಸನ್ನು ಒಡೆದು ಬಿಡುತ್ತಾರೆ. ಅವರಿಗೆ ಅನಿಸುತ್ತದೆ ಅವರು ತುಂಬ ಚಾಣಾಕ್ಷರು ಎಂದು. ಅಸಲಿನಲ್ಲಿ ಅವರು ತಮ್ಮ ಅದೃಷ್ಟವನ್ನೇ ಒಡೆಯುತ್ತಿರುತ್ತಾರೆ. ಅವರಿಗೆ ಹೋಗಬೇಕು ಎಂದೆನಿಸಿದರೆ ಹೋಗಲಿ ಬಿಡಿ, ಯಾಕೆ ಹಿಡಿದುಕೊಂಡಿರಬೇಕು? ಸಂಬಂಧಗಳಲ್ಲಿ ಪ್ರೀತಿ ಇರಬೇಕೇ ಹೊರತು ಭಿಕ್ಷೆ ಬೇಡಬಾರದು. ಒಂದು ಸಲ ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಅನಿಸಿದರೆ ಮತ್ತೆ ಅವರಿಗೆ ತೊಂದರೆ ಕೊಡುವುದಕ್ಕೆ ಹೋಗಬೇಡಿ. ಒಂದು ಸಲ ಒಡೆದು ಹೋದ ಮನುಷ್ಯನು ತನಗೇ ಅಂತ ಬಂದ ಸಂತೋಷವನ್ನು ಕೂಡ ತಿರಸ್ಕರಿಸಿಬಿಡುತ್ತಾನೆ. ಅಯ್ಯೋ, ಗೌರವ ಕೊಡುವುದಿದ್ದರೆ ಜೀವಂತ ಇರುವಾಗಲೇ ಕೊಡಿ. ಯಾಕೆಂದರೆ ಸತ್ತಾಗ ನಮ್ಮನ್ನು ದ್ವೇಷಿಸುವವರು ಕೂಡ ಅಳುತ್ತಿರುತ್ತಾರೆ. ನಮ್ಮ ಹತ್ತಿರ ಸಮಯವಿದೆ ಎಂದುಕೊಳ್ಳುವುದೇ ಒಂದು ದೊಡ್ಡ ಮೂರ್ಖ ರೀತಿಯ ಕಲ್ಪನೆ. ಯಾರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲವೋ ಅವರನ್ನು ಹುಚ್ಚರಂತೆ ಪ್ರೀತಿಸುವುದು ಮೂರ್ಖತನ ಎನಿಸಿಕೊಳ್ಳುತ್ತದೆ. ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯತನ ತೋರಿಸಿದರೆ ಅಗತ್ಯಕ್ಕಿಂತ ಹೆಚ್ಚು ಬಳಕೆಯಾಗುತ್ತೀರಿ. ಶಕ್ತಿಯ ನಿಜವಾದ ಶಕ್ತಿ ಎಂದರೆ ಅದನ್ನು ಮುಚ್ಚಿ ಇಡುವುದರಲ್ಲಿ ಇದೆ ಹೊರತು ಎಲ್ಲರ ಮುಂದೆ ತೋರಿಸುವುದರಲ್ಲಿ ಅಲ್ಲ. ವಜ್ರವನ್ನು ಅಳೆಯಬೇಕೆಂದರೆ ಕತ್ತಲಾಗುವವರೆಗೂ ತಾಳ್ಮೆಯಿಂದ ಇರಿ. ಬಿಸಿಲಿನಲ್ಲಿ ಗಾಜಿನ ಚೂರು ಕೂಡ ಹೊಳೆಯುತ್ತದೆ. ಜೀವನದಲ್ಲಿ ಆದಷ್ಟು ನಗು ನಗುತ್ತಾ ಅನುಭವಿಸಿ. ಬರೀ ಚಿಂತೆ ಮಾಡುವುದರಿಂದ ಏನು ಬದಲಾಯಿಸಲು ಸಾಧ್ಯವೇ ಇಲ್ಲ. ಬೇರೆಯವರ ಅರಮನೆಯಲ್ಲಿ ಗುಲಾಬಿಯಾಗಿರುವುದಕ್ಕಿಂತ ಸ್ವಂತ ಗುಡಿಸಿಲಿನಲ್ಲಿ ರಾಜ್ಯಭಾರ ಮಾಡುವುದು ಎಷ್ಟೋ ಮೇಲು. ಪ್ರಶಂಸೆಗೆ ಕರಗಿ ಹೋಗಬೇಡಿ, ಕೋಪದಲ್ಲಿ ಬೆಂಕಿ ಆಗಬೇಡಿ. ನಿನ್ನ ಬಗ್ಗೆ ಮಾತನಾಡಿಕೊಂಡರೆ ಕುದಿಯಬೇಡ ಮತ್ತು ಬೇರೆಯವರ ಸಿಹಿ ಮಾತುಗಳಿಗೆ ಜಾರಿ ಬೀಳಬೇಡ. ಯಾರು ಹೇಳುತ್ತಾರೆ ನಾವು ಯಾರಿಗೂ ಇಷ್ಟವಿಲ್ಲ ಅಂತ? ಕಷ್ಟಗಳಿಗೆ ಕೇಳಿ ಅವುಗಳನ್ನು ನಮ್ಮನ್ನು ಕಂಡರೆ ಎಷ್ಟು ಇಷ್ಟಪಡುತ್ತವೆ ಅಂತ. ನಿಮ್ಮ ದುಃಖದಲ್ಲಿ ನಿಮ್ಮ ಸಾರಥಿ ನೀವೇ ಆಗಿ. ನೀವೇನೇ ದುರ್ವರ್ತನೆ ತೋರಿಸಿದರೂ ಕೂಡ ನಿಮ್ಮನ್ನೇ ಪ್ರೀತಿ ಮಾಡುವವರನ್ನು ಗೌರವಿಸಿ. ಇದು ಹೇಗಾಯಿತು ಎಂದು ಕೇಳುವ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆ ಹೇಗಿದ್ದೀರಿ ಎಂದು ಕೇಳಿಬಿಡಿ. ವಿಶ್ವಾಸವನ್ನು ಜೀವಂತವಾಗಿಡಿ, ಏಕೆಂದರೆ ಈಗ ಅಪಹಾಸ್ಯ ಮಾಡುವವರ ಮುಂದೆ ಚಪ್ಪಾಳೆ ತಟ್ಟುತ್ತಾರೆ. ಪ್ರೀತಿಯ ಹೆಸರಲ್ಲಿ ಮೋಸ ಮಾಡುವವರು ಇದ್ದರೆಷ್ಟು ಹೋದರೆಷ್ಟು. ಎರಡೇ ಜಾತಿ ಇರುವುದು, ಒಂದು ಸ್ತ್ರೀ ಜಾತಿ, ಇನ್ನೊಂದು ಪುರುಷ ಜಾತಿ. ಮತ್ತು ಒಂದೇ ಧರ್ಮವಿದೆ, ಅದು ಮಾನವೀಯ ಧರ್ಮ. ಮುಂಜಾನೆ ಆಗುತ್ತಿದ್ದಂತೆ ಆ ಹೂವಿಗೂ ಗೊತ್ತಿರುವುದಿಲ್ಲ ದೇವರ ಮುಡಿಗೋ ಅಥವಾ ಸ್ಮಶಾನಕ್ಕೋ ಎಂದು. ಅದಕ್ಕಾಗಿ ಜೀವನವನ್ನು ಆದಷ್ಟು ನಗು ನಗುತ್ತಾ ಅನುಭವಿಸಿ. ಬರೀ ಚಿಂತೆ ಮಾಡುವುದರಿಂದ ಏನೂ ಕೂಡ ಬದಲಾಯಿಸಲು ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿ ಸ್ಪಷ್ಟ ಮತ್ತು ಸ್ವಚ್ಛವಾಗಿ ಮಾತನಾಡುತ್ತಾನೆಯೋ ಅವನ ಮಾತು ತೀವ್ರ ಮತ್ತು ಕಠೋರವಾಗಿರುತ್ತದೆ. ಆದರೆ ಇಂಥ ವ್ಯಕ್ತಿ ನಿಮಗೆ ಯಾವಾಗಲೂ ಮೋಸ ಮಾಡುವುದಿಲ್ಲ. ಸುಖ ಸುಮ್ಮನೆ ಇಲ್ಲಿ ಯಾರೂ ಕೂಡ ನಿಮಗೆ ಗೌರವವನ್ನು ಕೊಡುವುದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನೀವು ಹೇಗೆ ಯಶಸ್ವಿಗೊಳಿಸಿ ಅಂದರೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಜನ ನಿಮ್ಮನ್ನು ಗೌರವಿಸಬೇಕು. ರಾತ್ರಿ ಇಡೀ ಗಾಢವಾದ ನಿದ್ರೆ ಬಂದರೆ ಅದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಇಡೀ ದಿನ ಪ್ರಾಮಾಣಿಕವಾಗಿ ಬದುಕಬೇಕಾಗುತ್ತದೆ. ನಿಮ್ಮ ಗೆಲುವಿಗೆ ಶುಭ ಕೋರುವವರು ಇಲ್ಲ ಅಂದರೆ ಆ ಗೆಲುವು ಕೂಡ ನಿಷ್ಪ್ರಯೋಜಕ ಅನಿಸಿಬಿಡುತ್ತದೆ. ಯಾರ ಬಗ್ಗೆ ತಪ್ಪು ತಿಳುವಳಿಕೆ ಇದೆಯೋ ಅವರೊಂದಿಗೆ ಮಾತನಾಡಿ. ಬೇರೆಯವರೊಂದಿಗೆ ಮಾತನಾಡಿದರೆ ಮಾತು ಮತ್ತು ಗೊಂದಲಗಳು
ಹೆಚ್ಚಾಗಬಹುದು. ಅಹಂಕಾರಿಗೆ ಯಾವ ದೇವರು ಇರುವುದಿಲ್ಲ. ಆಶೆ ಮಾಡೋ ವ್ಯಕ್ತಿಗೆ ಯಾವ ಸ್ನೇಹಿತರೂ ಇರುವುದಿಲ್ಲ ಮತ್ತು ಕೋಪಿಷ್ಟ ವ್ಯಕ್ತಿಗೆ ಯಾವ ಬೆಲೆಯನ್ನು ಕೊಡುವುದಿಲ್ಲ. ಒಂದು ತಪ್ಪು ಮಾಡಿ ನೋಡಿ, ಜನರು ನಿಮ್ಮನ್ನು ಎಷ್ಟು ಒಳ್ಳೆಯವರಾಗಿದ್ದೀರಿ ಎನ್ನುವುದನ್ನು ಮರೆತು ಬಿಡುತ್ತಾರೆ. ಯಾರಿಗೂ ತುಂಬ ಹತ್ತಿರವಾಗಬೇಡಿ, ಅವರಿಗೆ ನೀವು ದೂರ ಇದ್ದರೇನೆ ಒಳ್ಳೆಯದು ಅನಿಸುವಷ್ಟು. ಕೆಲವು ತಪ್ಪುಗಳಿಗೆ ಕ್ಷಮೆ ಹೇಳುವ ಸಂದರ್ಭ ಮೀರಿ ಹೋದಾಗ ಅಂತಹ ತಪ್ಪುಗಳು ತುಂಬ ನೋವು ಕೊಡುತ್ತದೆ. ಸಮಯ ನಿಮ್ಮ ವಶವಾಗುವಾಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಎಂದಿಗೂ ಯಾರೊಬ್ಬರದು ಮೆಸೇಜ್ಗಾಗಿ ಅಥವಾ ಕಾಲಿಗಾಗಿ ಹೆಚ್ಚು ಸಮಯವನ್ನು ಕಾಯಬೇಡಿ, ಏಕೆಂದರೆ ಅವರ ಕಾಲ್ ಅಥವಾ ಮೆಸೇಜ್ಗಳನ್ನು ನೀವು ಸ್ವೀಕರಿಸದೇ ಇರುವುದು ಕೂಡ ಒಂದು ದೊಡ್ಡ ಮೆಸೇಜ್ ಆಗುತ್ತದೆ. ಅಪಪ್ರಚಾರ ಅನ್ನುವುದು ಶತ್ರುಗಳಿಂದ ಹುಟ್ಟಿ ಅಜ್ಞಾನಿಗಳಿಂದ ಬೆಳೆದು ಮೂರ್ಖರಿಂದ ತೀರ್ಮಾನಪಟ್ಟಿರುತ್ತದೆ. ಈ ಮೂರು ಗುಂಪಿನಲ್ಲಿ ನಾವು ಇರಬಾರದು ಅಷ್ಟೇ. ಪ್ರಾಮಾಣಿಕರಾಗಿರುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗದೇ ಇರಬಹುದು, ಆದರೆ ಸಿಕ್ಕವರು ಸೂಕ್ತ ವ್ಯಕ್ತಿಗಳಾಗಿರುತ್ತಾರೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಇದರಿಂದ ಯಾರನ್ನೂ ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿ ಆಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಶಕ್ತಿಶಾಲಿ ಎನ್ನುವುದನ್ನು ಮರೆಯಬೇಡಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.